ಬೆಂಗಳೂರಿನಲ್ಲಿ ಇಂದು ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆಯಲ್ಲಿ ನಗರದ ಪ್ರತಿ ಬಿಎಂಟಿಸಿ ಡಿಪೋ ಬಳಿ ಪೊಲೀಸ್ ಸರ್ಪಗಾವಲಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರನ್ನ ನೇಮಕ ಮಾಡಲಾಗಿದೆ. ಒಂದು ರಿಸರ್ವ್ ವ್ಯಾನ್, ಇಬ್ಬರು ಸಬ್ ಇನ್ಸ್ಪೆಕ್ಟರ್, ಒಬ್ಬರು ಇನ್ಸ್ಪೆಕ್ಟರ್ ಸೇರಿ 20ಕ್ಕೂ ಹೆಚ್ಚು ಪೊಲೀಸ್ ಕಾನ್ಸ್ಟೇಬಲ್ಗಳ ನೇಮಕವಾಗಿದೆ. ಬೆಂಗಳೂರಿನಲ್ಲಿ ಇಂದು ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆಯಲ್ಲಿ ನಗರದ ಪ್ರತಿ ಬಿಎಂಟಿಸಿ ಡಿಪೋ ಬಳಿ ಪೊಲೀಸ್ ಸರ್ಪಗಾವಲಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರನ್ನ ನೇಮಕ ಮಾಡಲಾಗಿದೆ. ಒಂದು ರಿಸರ್ವ್ ವ್ಯಾನ್, ಇಬ್ಬರು ಸಬ್ ಇನ್ಸ್ಪೆಕ್ಟರ್ ಹಾಗೂ ಒಬ್ಬರು ಇನ್ಸ್ಪೆಕ್ಟರ್ ಸೇರಿ 20ಕ್ಕೂ ಹೆಚ್ಚು ಪೊಲೀಸ್ ಕಾನ್ಸ್ಟೇಬಲ್ಗಳ ನೇಮಕ ಮಾಡಲಾಗಿದೆ. ಬೆಳಗ್ಗೆ 6 ಗಂಟೆಯಿಂದಲೇ ಪೊಲೀಸರನ್ನ ನೇಮಕ ಮಾಡಿದೆ ಇಲಾಖೆ. ಇನ್ನು ಬಸ್ ನಿಲ್ದಾಣಗಳ ಬಳಿ ಪೊಲೀಸರಿಂದಲೂ ಬಿಗಿ ಭದ್ರತೆಯನ್ನು ನೀಡಲಾಗ್ತಾ ಇದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆಯನ್ನು ವಹಿಸಲಾಗ್ತಾ ಇದೆ. ಜೊತೆಗೆ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಖಾಕಿ ಭದ್ರತೆಯನ್ನು ನೀಡ್ತಾ ಇದೆ. ರಾಜ್ಯಾದ್ಯಂತ ಸಾರಿಗೆ ಮುಷ್ಕರ ನಡೀತಾ ಇರುವಂಥದ್ದು. ಬೆಳಗ್ಗೆ 6 ಗಂಟೆಯಿಂದಲೇ ಈ ಮುಷ್ಕರ ಆರಂಭವಾಗಿದೆ. ಇನ್ನು ಬೆಂಗಳೂರಿನಲ್ಲಿ ನಗರದ ಪ್ರತಿ ಬಿಎಂಟಿಸಿ ಡಿಪೋ ಬಳಿ ಪೊಲೀಸ್ ಸರ್ಪಗಾವಲಿದೆ. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಂಜುನಾಥ್, ಇನ್ನು ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಪ್ರತಿ ಬಿಎಂಟಿಸಿ ಡಿಪೋ ಬಳಿ ಪೊಲೀಸರ ನಿಯೋಜನೆಯಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಒಂದು ಭದ್ರತೆಯನ್ನ ನೀಡಲಾಗ್ತಾ ಇದೆ. ಸೊ ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ನೀಡೋದಾದ್ರೆ. ಸಂಜನಾ, ಬೆಳಗ್ಗೆಯಿಂದಲೂ ಕೂಡ ರಾಜ್ಯದ ಎಲ್ಲಾ ಸಾರಿಗೆ ನಿಗಮಗಳಿಂದ ಮುಷ್ಕರಕ್ಕೆ ಮುಂದಾಗಿದ್ದಾರೆ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಮಾಹಿತಿ ಇದೆ. ಈ ಸಂಬಂಧಪಟ್ಟಾಗೆ ಪ್ರಯಾಣಿಕರು ಕೆಲವೊಂದ್ ಕಡೆ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ಬೆಂಗಳೂರಿನ ಪ್ರತಿ ಡಿಪೋಗಳ ಬಳಿ ಪೊಲೀಸರ ಸರ್ಪ ಗಾವಲನ್ನು ಕೂಡ ಹಾಕಿರುವಂತ ಕೆಲಸ ಪೊಲೀಸ್ ಇಲಾಖೆ ಮಾಡಿರುವಂತದ್ದು. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯದಂತೆ ಈ ಪೊಲೀಸ್ ಇಲಾಖೆಯಿಂದ ಕ್ರಮ ವಹಿಸಿರುವಂತದ್ದು. ಪ್ರತಿ ಡಿಪೋಗಳ ಬಳಿ KSRP ತುಕಡಿ ಕಾನ್ಸ್ಟೇಬಲ್ಗಳಾಗ್ಬೋದು, 2 ಸಬ್ ಇನ್ಸ್ಪೆಕ್ಟರ್ಗಳಾಗ್ಬೋದು, 1 ಇನ್ಸ್ಪೆಕ್ಟರ್ ಸೇರಿದಂತೆ ಭದ್ರತೆಯನ್ನ ಒದಗಿಸುವಂತ ಕೆಲಸ ಆಗಿದೆ. BMTC, KSRTC ಸೇರಿದಂತೆ ಎಲ್ಲಾ ಸಾರಿಗೆ ನಿಗಮಗಳಿಂದ ಮುಷ್ಕರ ಇರುವಂತ ಕಾರಣದಿಂದಾಗಿ ಬೆಂಗಳೂರಿನಿಂದ ಪ್ರಮುಖವಾಗಿ ಸಾಕಷ್ಟು ಪ್ರಯಾಣಿಕರು ಸಂಚಾರ ಮಾಡ್ತಾರೆ. ಪ್ರತಿ ಗಲ್ಲಿಗೂ ಕೂಡ ಸಂಚಾರ ಮಾಡುವಂತಹ BMTC ಸಾರಿಗೆ ವ್ಯವಸ್ಥೆ ಏನಿದೆಯೋ ಅದು ಪ್ರತಿ ನಾಗರಿಕರ ಪ್ರತಿನಿತ್ಯದ ಜೀವನ ಅಡಿ ಅಂದ್ರೆ ತಪ್ಪಾಗಲ್ಲ. ಈ ಕಾರಣದಿಂದಾಗಿ ಈ ಒಂದು ಮುಷ್ಕರ ಸಂಬಂಧಪಟ್ಟಾಗ ಯಾವ್ದೋ ಸಂಘಟನೆ ಬಂದು ಪ್ರತಿಭಟನೆ ಮಾಡಿದ್ರೆ ಅಥವಾ ಬಸ್ಗಳ ಮೇಲೆ ಕಲ್ಲು ತೂರಾಟ ಆದ್ರೆ ಸಂಚಾರ ಮಾಡುವಂತ ಬಸ್ಗಳ ಮೇಲೆ, ಹೀಗಾಗಿ ಯಾವುದೇ ರೀತಿಯಂತ ಸಮಸ್ಯೆ ಆಗ್ಬಾರ್ದು ಎನ್ನುವಂತ ನಿಟ್ಟಿನಲ್ಲಿ ನಿನ್ನೆ ಪೊಲೀಸ್ ಇಲಾಖೆ ಸಭೆಯನ್ನ ಮಾಡಿ ಪ್ರತಿ ಡಿಪೋಗಳ ಬಳಿ ಈ ರೀತಿಯಾದ ಒಂದು ಸರ್ಪಗಾವಲನ್ನ ಹಾಕ್ಬೇಕಾಗತ್ತೆ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಮಾಹಿತಿ ಇರುವಂತದ್ದು. ಅಂದ್ರೆ ಒಂದು ಯೋಜನೆ ಮಾಡ್ಕೊಂಡಿದ್ರು. ಅದೇ ರೀತಿಯಾದಂತ ಒಂದು ಪೊಲೀಸ್ ಸಿಬ್ಬಂದಿ ಈಗ ನೇಮಕ ಮಾಡಲಾಗಿದೆ. ಜೊತೆಗೆ ಪ್ರತಿ ಡಿಪೋಗಳಿಂದಲೂ ಕೂಡ ಇಲ್ಲಿವರೆಗೆ 60ಕ್ಕೂ ಹೆಚ್ಚು ಬಸ್ಗಳು ಕಾರ್ಯಾಚರಣೆ ಆಗಿದೆ ಎನ್ನುವಂತ ಮಾಹಿತಿಯನ್ನ BMTC ನಿಗಮದ ಅಧಿಕಾರಿಗಳಿಂದ ಮಾಹಿತಿ ಬಂದಿರುವಂತದ್ದು. ಅಂದ್ರೆ ಎಸ್ಮೆ ಜಾರಿಯಾಗಿದ್ರೆ ನಮ್ಗೆಲ್ಲ ಏನೆಲ್ಲ ಸಮಸ್ಯೆ ಆಗ್ಬೋದು ಎನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಈ ಹಿಂದೆ ಎಸ್ಮಾ ಜಾರಿಯಾಗಿ ಕೆಲಸವನ್ನ ಕಳೆದುಕೊಂಡಿರುವಂತ ಸಿಬ್ಬಂದಿಗಳಿದ್ದಾರೆ. ಜೊತೆಗೆ ಮತ್ತೆ ಈ ರೀತಿಯ ಸಮಸ್ಯೆ ಆಗ್ಬಾರ್ದು, ಕೆಲಸಗಳನ್ನ ಕಳೆದುಕೊಳ್ಬಾರ್ದು, ಸಂಬಳ ಇಲ್ಲದೆ ಸೇರಿದಂತೆ ನಾನಾ ರೀತಿಯನ್ನ ಒಂದು ಸೌಲಭ್ಯಗಳಿಂದವೋ ಆ ಸೌಲಭ್ಯಗಳಿಂದ ತೊಂದರೆ ಆಗತ್ತೆ ಅವೆಲ್ಲ ಕಟ್ಟಾದ್ರೆ ಎನ್ನುವಂತ ನಿಟ್ಟಿನಲ್ಲಿ ಸದ್ಯಕ್ಕೆ ಈಗ BMTC ಬಸ್ಗಳ ಕಾರ್ಯಾಚರಣೆ ಈಗೇನ್ ಆಗ್ತಾ ಇದಾವೋ ಚಾಲಕ ಸೇರಿದಂತೆ ನಿರ್ವಾಹಕರು ಇನ್ನಿತರ ಸಿಬ್ಬಂದಿಗಳೆಲ್ಲರೂ ಕೂಡ ಎಸ್ಮಾ ಜಾರಿ ಆದ್ರೆ ನಮಗೆ ಸಮಸ್ಯೆ ಆಗತ್ತೆ, ನಾವು ಏನ್ ಸೇವೆಯನ್ನ ಮಾಡ್ತಾ ಇದೀವಿ ಆ ಸೇವೆ ಎಂದಿನಂತೆ ಮಾಡಬೇಕು ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಹರಿತಿರುವಂತ BMTC ಚಾಲಕ ಮತ್ತು ನಿರ್ವಾಹಕರು ಮಧ್ಯರಾತ್ರಿಯಿಂದಲೇ ಅಂದ್ರೆ ನೈಟ್ ಶಿಫ್ಟ್ ಮುಗಿಸ್ಕೊಂಡು ಕೆಲವೊಂದು ಸಿಬ್ಬಂದಿಗಳು ಈಗಾಗಲೇ ಮನೆಗೆ ತೆರಳಿರುವಂತದ್ದು. ಮಾರ್ನಿಂಗ್ ಶಿಫ್ಟ್ ಏನಿರ್ತಾರೋ ಆ ಮಾರ್ನಿಂಗ್ ಶಿಫ್ಟ್ ಗೆ ಬರ್ಬೇಕಂತ ಎಲ್ಲಾ ಸಿಬ್ಬಂದಿಗಳು ಕೂಡ ಡಿಪೋ ಮ್ಯಾನೇಜರ್ಗಳ ಬಳಿ ಅಟೆಂಡೆನ್ಸ್ ಅನ್ನ ಆಗ್ತಾ ಇರುವಂತದ್ದು. ಅಂದ್ರೆ ಯಾವ್ಯಾವ ಮಾರ್ಗಕ್ಕೆ ನಾವು ಬಸ್ಗಳನ್ನ ಕಾರ್ಯಾಚರಣೆ ಮಾಡ್ಬೇಕಾಗತ್ತೆ ಅನ್ನುವಂತ ನಿಟ್ಟಿನಲ್ಲಿ ಅರಿತು ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ನಿರಂತರವಾಗಿ ಬಸ್ಗಳ ಚಾಲನೆ ಆಗ್ತಾ ಇರುವಂತದ್ದು. ಸಂಜನಾ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.